ಕಂದೀಲು ಕತೆ ಸೆಲೆಕ್ಷನ್ ಆಗಿದ್ದು ನಮ್ಮ ನಾಗೇಶ್ ಸರ್ದು. ನಾಗೇಶ್ ಸರ್ ನನಗೆ ರಂಗಪ್ರವೇಶ ಸೆಟ್ ಅಲ್ಲಿ ಮೀಟ್ ಆಗಿದ್ದು ನಾವು. ಅವ್ರದ್ದು ಅನಾಮಿಕ ಅಂತ ಕಥಾ ಸಂಕಲನದಲ್ಲಿ ಹೆಣ ಅಂತ ಒಂದು ಕತೆ ಇತ್ತು. ಅದು ನೋಡಿ ಇಷ್ಟ ಆಯ್ತು. ಆಕ್ಚುಲಿ ಅವ್ರ ಪಾಪ ಅದನ್ನು ಅವರು ಇದು ಮಾಡಬೇಕು ಅಂತಾನೆ ಇಟ್ಕೊಂಡಿದ್ದು, ತುಂಬಾ ವರ್ಷದಿಂದ ಅವರು ಟ್ರೈ ಮಾಡ್ತಾ ಇದ್ರು. ಮತ್ತೆ ನಾನು ಕೇಳಿದಾಗ ಅವರು ಓಕೆ ಮಾಡೋಣ ಮಾಡಿ ಅಂತ ಕೊಟ್ಟರು ಕೂಡ. ಆವಾಗಿಂದ ಸ್ಟಾರ್ಟ್ ಆಯ್ತು ನಮ್ಮ ಆಕ್ಚುಲಿ ಜರ್ನಿ. ಅದರಲ್ಲಿ ಕಂದೀಲು ಮೂವಿಗೆ ನೀವು ನಿಯರ್ ಬೈ 1 year ತಗೊಂಡಿದ್ದೀವಿ ನಾವು ಸ್ಕ್ರಿಪ್ಟ್ ರೆಡಿ ಮಾಡೋಕ್ಕೆ. ಒಂದೇನಾಗುತ್ತೆ ಅಂದರೆ ಅವ್ರದ್ದು ಕತೆ ಇತ್ತು, ಅದರಲ್ಲಿ ಒಂದು 50% ನಾವು ಅದನ್ನು ಹಾಗೆ ತಗೊಂಡು ಇನ್ನು 50% ಫುಲ್ ಚೇಂಜ್ ಮಾಡಿ ನಾವು ಮೂವಿಗೆ ಹೆಂಗೆ ಬೇಕು ಮೂವಿದು ಇದನ್ನು ಮಾಡ್ಕೊಂಡಿದ್ವಿ. 1 ವರ್ಷ ಕೂಡ ನಾನು, ಪ್ರಕಾಶ್, ಸ್ವಾಮಿ, ನಾಗೇಶ್ ಸರ್ 1 ವರ್ಷ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಹಿಂಗ ಅನ್ಕೊಂಡು ನಾನು ಅವಾಗ ಅನ್ಕೊಂಡು ಒಂದು ಮೂವಿಗೆ ಎಷ್ಟೊಂದು ಇದಾಗುತ್ತಲ್ವಾ ಅಂತ. ಒಂದು ಕರೆಕ್ಟಾಗಿ ಮೂವಿ ಬರಬೇಕು, ಒಂದು ಲೆವೆಲ್ಗೆ ರೀಚ್ ಆಗಬೇಕು ಅಂದರೆ ಅರ್ಜೆಂಟ್ ಅಥವಾ ಏನೋ ಒಂದು ಹೇಗೋ ಒಂದು ಅಂತ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಪ್ರತಿಯೊಂದು ಪರ್ಫೆಕ್ಟಾಗಿ ನಾವು ಫಸ್ಟೇ ಪ್ಲಾನ್ ಮಾಡಬೇಕಾಗುತ್ತೆ. ನನ್ನ ಒಂದು ಸ್ಟೈಲ್ ಏನಂದ್ರೆ 100% ಪೇಪರ್ ವರ್ಕ್ ಆದ್ಮೇಲೆ ನಾನು ಶೂಟಿಂಗ್ ಹೋಗೋದು. ಆ ಥರದ್ದು 100% ಅನ್ನಿಸ್ಬೇಕು ಇದೆಲ್ಲ ಓಕೆ ಅಂತ. ಪ್ರತಿಯೊಂದು ಪೇಪರ್ನಲ್ಲಿ ಬರಬೇಕು. ಡೈಲಾಗ್ಸ್ ಇರ್ಬೋದು, ಅದಕ್ಕಿರೋ ಮೆಟೀರಿಯಲ್ಸ್ ಇರ್ಬೋದು, ಜಾಗ ಎಲ್ಲಾನು. ನನಗೆ ಆ ವಿಷಯದಲ್ಲಿ ನನಗೆ ತುಂಬಾ ಏನಂದ್ರೆ ನಾಗೇಶ್ ಸರ್, ಸ್ವಾಮಿ ಸರ್, ಅದು ಜಾಗ ಹುಡುಕೋದು, ಏರಿಯಾ ಯಾವ ಜಾಗದಲ್ಲಿ ಶೂಟ್ ಆಗಬೇಕು ಅನ್ನೋದಿರಲಿ, ಆರ್ಟಿಸ್ಟ್ ವಿಷಯದಲ್ಲಿ ಇರಲಿ, ಎಲ್ಲದ್ರಲ್ಲಿ ತುಂಬಾ ಕೋಪರೇಟ್ ಮಾಡಿ. ನನ್ನ ಟೀಮ್, ನಾನು ನಿಜವಾಗ್ಲೂ ಹೇಳ್ತೀನಿ, ಇವತ್ತಿಲ್ಲಿ ಬಂದು ನ್ಯಾಷನಲ್ ಅವಾರ್ಡ್ ತಗೊಂಡು ನಿಮ್ಮ ಮುಂದೆ ಇವತ್ತೆಲ್ಲ ಹಿಂಗ್ ಪ್ರೆಸ್ ಮೀಟ್ ಕರೆದು ಕೂತಿದ್ದೀನಿ ಅಂದ್ರೆ ಪೂರ್ತಿ ಟೀಮ್ ವರ್ಕ್ ಇದೆ ಇದರಲ್ಲಿ. ಎಲ್ಲ ಪೂರ್ತಿ ಟೀಮ್ ನಾನು ಥ್ಯಾಂಕ್ ಯು ಹೇಳ್ತೀನಿ. ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ಬೋದು, ಊರು ಕೂಡ ಸ್ವಾಮಿ ಅವ್ರದ್ದು ಊರಲ್ಲಿ ನಾವು ಶೂಟ್ ಮಾಡಿದ್ವಿ. ಅಲ್ಲೂ ಕೂಡ ಊರಿನವ್ರು ಕೂಡ ನಾನು ನಿಜವಾಗ್ಲೂ ಗೋಗರದೊಡ್ಡಿ ಊರಿನವರಿಗೆ ಪಟ್ಟಾಳಮ್ಮ ಟೆಂಪಲ್ ಇಲ್ಲಿಂದನೇ ಅವರಿಗೆ ಧನ್ಯವಾದ ಹೇಳ್ತೀನಿ. ಒಂದಿಷ್ಟು ಪ್ರಾಬ್ಲಮ್ ಆಗ್ದಂಗೆ ನಮ್ಗೆಲ್ಲ ಮುಗಿಸ್ಕೊಟ್ಟಿದ್ದಾರೆ. ಎಲ್ಲದ್ರಲ್ಲೂ ಪಾಸಿಟಿವ್ ಆಗಿ ಬಂತು ಕಂದೀಲು ನನಗೆ. ಸೊ ಅದು ಎಲ್ಲ ಆಗಿ ಇವಾಗ ಈ ಲೆವೆಲ್ಗೆ ಬಂದು ಇಲ್ಲಿ ನಿಂತಿದ್ದೀವಿ. ಇನ್ನ ನ್ಯಾಷನಲ್ ಅವಾರ್ಡ್ ಬಂದ ಖುಷಿ ಆಗಿದ್ದು ನಿಜ, ತುಂಬಾನೇ ಖುಷಿ ಆಗಿತ್ತು. ಆಮೇಲೆ ಅಲ್ಲಿ ಹೋದಾಗ ಅಲ್ಲಿದೊಂದು ಎಕ್ಸ್ಪೀರಿಯನ್ಸೇ ಬೇರೆ. ರಾಷ್ಟ್ರಪತಿಗಳ ಮುಂದೆ ಹೋಗ್ತೀವಿ, ಅಲ್ಲಿದೊಂದು ಯಾವ ತರ ಏನು ಅನ್ನೋದೊಂದು ಅದು ನ್ಯಾಷನಲ್ ಅವಾರ್ಡ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಒಂದಿನ ಮುಂಚೆ ನಮಗೆ ರಿಹರ್ಸಲ್ ಅಂತ ಕರೀತಾರೆ. ಸೇಮ್ ಪ್ರೊಸೀಜರ್ ಅವತ್ತು ಏನೇನ್ ಮಾಡ್ತಾರೋ ಪೂರ್ತಿ ಮಾಡಿಸ್ತಾರೆ ಒಂದಿನ ಮುಂಚೆ. ನಮಗೆ 23rd ಇದ್ದಿದ್ದು, 22nd ಈವ್ನಿಂಗ್ 3 o'clock ಕರ್ಕೊಂಡು ಹೋಗ್ತಾರೆ. ಎಲ್ಲ ಅರೇಂಜ್ಮೆಂಟ್ಸ್ ಅವ್ರದೇ ಇರುತ್ತೆ. ನ್ಯಾಷನಲ್ ಅವಾರ್ಡ್ ಬಂದಾಗ ಪೂರ್ತಿ ಅವ್ರದ್ದು, ಅದೆಲ್ಲ ಗೊತ್ತಿರ್ಬೋದು. ಒಂದು ಫ್ಲೈಟ್ ಇಂದ ಹಿಡಿದು, ಹೋಟೆಲ್ ರೂಮ್ ಇಂದ ಹಿಡಿದು, ವೆಹಿಕಲ್ ಇಂದ ಹಿಡಿದು ಎಲ್ಲ ಅವ್ರದೇ ಇರುತ್ತೆ. ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಸೀಟ್ ಆಲ್ರೆಡಿ ರಿಸರ್ವ್ ಆಗಿರುತ್ತೆ, ನಮ್ಮ ನೇಮ್ಗಳೆಲ್ಲ ಬರೆದಿರ್ತಾರೆ. ಅಲ್ಲಿ ಕೂತ್ಬಿಟ್ಟು ಏನೇನು ನಡೆಯುತ್ತೆ ಅನ್ನೋದನ್ನ ಪೂರ್ತಿ ರಿಹರ್ಸಲ್ ಮಾಡಿಸ್ತಾರೆ. ಅಂದ್ರೆ ಒಬ್ಬ ಪ್ರೆಸಿಡೆಂಟ್ ಬಂದಾಗ ಅವ್ರ ಮುಂದೆ ಹೆಂಗ್ ನಿಲ್ಬೇಕು, ಹೆಂಗ್ ಎಷ್ಟು ದೂರದಲ್ಲಿ ನಿಲ್ಬೇಕು, ಯಾವ ತರ ಹೋಗ್ಬೇಕು, ಯಾವ ತರ ಬರಬೇಕು, ಬಂದ್ ಎಲ್ಲಿ ಹೆಂಗೆ ಕೂರ್ಬೇಕು. ಸ್ಟ್ರೈಟ್ ಆಗಿ ಹಿಂಗೆ ಕೂತಿದೀವಿ ಅಂದ್ರೆ ಹಿಂಗೆ ಬಂದು ಕೂರಂಗಿರಲ್ಲ, ಒಂದು ರೌಂಡ್ ಹೊಡ್ಕೊಂಬಂದು ಯಾರು ಮುಂದೆನೂ ದಾಟಂಗಿಲ್ಲ ಅನ್ನೋ ತರ ತುಂಬಾ ಅವ್ರದ್ದು ಒಂದು ಸಿಸ್ಟಮೆಟಿಕ್ ಇದೆ, ತುಂಬಾ ಚೆನ್ನಾಗಿದೆ ಮಾತ್ರ. ಅದು ಫಸ್ಟ್ ಒಂದಿನ ರಿಹರ್ಸಲ್ ಎಲ್ಲ ನಮಗೆ ಮಾಡಿಸ್ತಾರೆ ಅಲ್ಲಿ. ಆಮೇಲೆ ಸೇಮ್ ಟೈಮ್ ರಿಹರ್ಸಲ್ 3-4 hours ಮಾಡ್ತಾರೆ. ಸುಮ್ಮನೆ ರಿಹರ್ಸಲ್ ಅಂದ್ಬಿಟ್ಟು ಒಬ್ಬರನ್ನ ಕರೆದು ಹೇಳಲ್ಲ. ಪ್ರತಿಯೊಬ್ರು ನಮ್ಮನ್ನು ಕೂಡ ಇವ್ರನ್ನು ಕೂಡ ಎಲ್ಲರೂ ಅಲ್ಲಿದ್ದ 40 ಜನ ಏನು ಅವಾರ್ಡಿಸ್ ಇದ್ರು ಪ್ರತಿಯೊಬ್ರು ಬರಲೇಬೇಕು. ರೌಂಡ್ ಬಂದು ಅದೇನಿದೆ ಪ್ರೊಸೀಜರ್, ದ್ರೌಪದಿ ಮುರ್ಮು ಬದಲು ಬೇರೆಯವ್ರು ನಿಂತಿರ್ತಾರೆ, ಅವ್ರ ಹತ್ರ ಇಸ್ಕೊಬೇಕು, ಮತ್ತೆ ಅಲ್ಲೇ ಇದು ಮಾಡಬೇಕು, ಮತ್ತೆ ರೌಂಡ್ ಈ ತರ ನೀಟಾಗಿ ಎಲ್ಲ ಅರೇಂಜ್ ಮಾಡಿದ್ರು. ಹೊಸ ಎಕ್ಸ್ಪೀರಿಯನ್ಸ್, ತುಂಬಾ ಖುಷಿ ಆಯ್ತು. ಅಲ್ಲಿ ತನಕ ತಲುಪಿದೀವಿ ಅನ್ನೋ ಖುಷಿ ತುಂಬಾನೇ ಇದೆ. ಒಂಥರ ಎಕ್ಸೈಟ್ಮೆಂಟ್ ಎಲ್ಲ. ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದ ಮೂಮೆಂಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ, ನನ್ನ ಟೀಮೆಲ್ಲ ಬಂದಿದೆ, ಅವ್ರನ್ನೆಲ್ಲ ಜೊತೆ ನನಗೆ ಶೇರ್ ಮಾಡ್ಕೊತಾ ಇದ್ದೀನಲ್ಲ, ಅದು ಇನ್ನೂ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಪತ್ರಕರ್ತ ಮಿತ್ರರಿಗೂ, ಮೀಡಿಯಾ ಮಿತ್ರರಿಗೂ, ಹಾಗೂ ನನ್ನ ಕಲಾಕಾರ ಬಂಧುಗಳಿಗೂ, ಹಾಗೂ ಇಲ್ಲಿ ಬಂದಂಥ ಗೆಸ್ಟ್ಗಳಿಗೂ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ. ನೀವೇನು ಪ್ರಶ್ನೆ ಕೇಳ್ತೀರಾ ಅನ್ನುವಂಥದ್ದೇ ಒಂದು ಭಯ ದೊಡ್ಡದಾಗಿದೆ. ನಾವಿಬ್ಬರು 2016 ಸಿನಿಮಾ ರಂಗಕ್ಕೆ ಬಂದ್ವಿ. ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ. ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು. ನಾನು ಡೈರೆಕ್ಟರ್ ಆದಾಗ ಇವಾಗ ಪ್ರೊಡ್ಯೂಸರ್ ಆಗ್ತಾರೆ, ಇವಾಗ ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟರ್ ಆಗ್ತೀನಿ. ಕತೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ. ಇವ್ರು ಮಾತಾಡಿದ್ದಾರೆ. ನಮಗೆ ಒಂದು 5 hours ಮಡಿಕೇರಿಯಿಂದ ಬೆಂಗಳೂರಿಂದ ಮಡಿಕೇರಿಗೆ ಹೋದಾಗ ನಮ್ಗೆ ಏನಾದರೂ ಒಂದು ಥರ್ಡ್ ತಗೊಂಡೆ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲೋ ಒಂದು ಕಡೆ ಕಚ್ಕೊಳ್ತದೆ, ಪುನಃ ಮರೆ ಆಗುತ್ತೆ, ಪುನಃ ಬರುತ್ತೆ, ಏನೋ ಒಂದು ಶುರು ಮಾಡ್ಕೊಳ್ತೀವಿ. ನಾವು ಇದರವರೆಗೆ ಇಬ್ಬರು ಸೇರಿಕೊಂಡು ಒಂದು 18 ಸಿನಿಮಾ ಮಾಡಿದ್ದೀವಿ, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ. ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆದಂಥ ಸಿನಿಮಾಗಳು. ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟರ್ ಅಂತಲೇ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ. ನಾನು ಆರ್ಟ್ ಮೂವಿ ಮಾಡ್ತೀನಿ. ನಾನು ಆರ್ಟ್ ಮೂವಿ ಮೇಲೆ ತುಂಬ ಜಾಸ್ತಿ ನಂಬಿಕೆ ಇಡ್ತೀನಿ. ನಾನು ಎಕ್ಸ್-ಸರ್ವಿಸ್ ಮ್ಯಾನ್, ಆರ್ಮಿ ರಿಟೈರ್ಡ್ ಆಗಿ 2000 ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನಾಂಗಕ್ಕೆ, ಕೊಡವರಿಗೆ ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು.
ನಾನು ಅಪ್ಯಾಷನೇಟ್ ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡೋಕ್ಕೆ ತೊಡಗಿದ್ದೆ. 6 ಸಿನಿಮಾ ಮಾಡಿದ್ದೀನಿ. 53 ವರ್ಷದ ಹಿಸ್ಟ್ರಿಯಲ್ಲಿ ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ 31 ಸಿನಿಮಾ ಆಗಿದೆ. ಅದರಲ್ಲಿ ನಾವು ಇಬ್ಬರು ಸೇರಿಕೊಂಡು 6 ಸಿನಿಮಾ, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನಾವು. ಈ ಸಿನಿಮಾ ಕಥೆ ಏನೋ ತುಂಬ ನಮಗೆ ಖುಷಿ ಆಯಿತು. ಕಾರಣ ಏನಂದರೆ, ನನ್ನ ಎಲ್ಲ ಸಿನಿಮಾಗಳಲ್ಲಿ ಫಸ್ಟಿಗೆ ಹೆಣ ಬೀಳುತ್ತೆ, ಆಮೇಲೆ ಶುರುವಾಗುತ್ತೆ ಕತೆ. ಅದೇ ಥರ ಇವರು ಕತೆ ಹೆಣ ಅಂತ ಹೇಳಿದಾಗ ನಾನು ಕಸ್ಕಂತ ತಗೊಂಡೆ. ಯಾಕಂದರೆ ನಾನು ಇದಿದೆಪ್ಪ ಕತೆ ಶುರು ಆಗೋದು ಒಬ್ಬ ಸತ್ತ ಮೇಲೆ. ಇಲ್ಲದಿದ್ದರೆ ಫುಲ್ಲು ಎಳೆದು ಲಾಸ್ಟಿಗೆ ಸಾಯ್ತಾನೆ ಅಂದರೆ ಸಿಗಾಗಲ್ಲ. ಫಸ್ಟಿಗೆ ಹೆಣ ಬೀಳಬೇಕು, ಆಮೇಲೆ ಕತೆ ಹೋಗಬೇಕು ಅಂತೇಳಿ ಆ ಥರ ಕತೆ ತಗೊಂಡು ಅದನ್ನು ತುಂಬ ನಾವು ಚೇಂಜ್ ಮಾಡಿದ್ವಿ. ಬೇರೆಯವ್ರ ಹತ್ರ ಇತ್ತು ಅದು, ಪಾಪ ಅವ್ರು ಇಸ್ಕೊಂಡು ಹೋಗಿದ್ರು ಬೇರೆಯವರೊಬ್ಬರು. ನಾನು ಜಬರ್ದಸ್ತಿ ಮಾಡ್ಕೊಂಡು ಇಸ್ಕೊಂಡೆ. ಕತೆ ನಿಜವಾಗ್ಲೂ ತುಂಬ ಅದು ನಾವು ಚೇಂಜ್ ಮಾಡಿರ್ಬೋದು. ಅದರಲ್ಲೂ ಅವರು ಹೆಣ ಅಂದರೆ ವ್ಯವಸ್ಥೆಯ ಬಗ್ಗೆ ಅವರು ಬರೆದಿದ್ರು. ವ್ಯವಸ್ಥೆ, ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರೆದಿದ್ರು. ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ನೆರಡು ಟ್ರ್ಯಾಕ್ ಹಾಕಿದಾಗ 3 ಟ್ರ್ಯಾಕಲ್ಲಿ ಸಿನಿಮಾ ಹೋಯಿತು. ಆಮೇಲೆ ಶುರುವಾಯ್ತು ನಮಗೆ ಆರ್ಟಿಸ್ಟ್ಗಳು ನಮಗೆ ಹೇಗೆ ಅಂದರೆ, ಈ ಸೀಬಂದ ಪಾತ್ರ ಇದ್ದಾರಲ್ಲ, ಅದೊಬ್ಬ ಗಂಜಾ ಕುಡಿದು ಹ್ಯಾಂಗ್ ಓವರ್ ಇದ್ದ ಥರ ಫೇಸ್ ಬೇಕಾಗಿತ್ತು. ಅಂದರೆ ನಟನೆ ಆ ಥರ ಮಾಡೋರು. ನಾವು ಎಲ್ಲ ನೋಡಿದಾಗ ತುಂಬ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಒಂದು ಮಾಡಿರ್ತಾರೆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಮೇಲೆ ತಲೆಗೆ ಇಟ್ಕೊಂಡು ನಾವು ಮಾಡಿದ್ವಿ. ಪರ್ಫೆಕ್ಟಾಗಿ ಮಾಡಿದ್ದಾರೆ. ಭಾಷೆಯ ಕೊರತೆ ಇದ್ದರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆಯ ಜೊತೆಗೆ ಅವರು ಜೋಡಿಸ್ಕೊಂಡಿದ್ದಾರೆ. ಮತ್ತು ಮೇಡಮ್ ಇವರು ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರನ್ನ ನೋಡಿದರೆ ಹಾಗೆ ಸ್ಮೈಲಲ್ಲಿ ಇದ್ದಾರೆ, ಆದರೆ ಸಿನಿಮಾದಲ್ಲಿ ನೋಡಬೇಕು ಅವ್ರನ್ನ ಯಾವ ಥರ ಇದೆ ಅಂತೇಳಿ. ಮಗಳ ಪಾತ್ರದಲ್ಲಿ ಖುಷಿ ಕಾವೇರಮ್ಮ ಕೊಡಗಿನಿಂದಲೇ ನಾವು ಆಯ್ಕೆ ಮಾಡ್ಕೊಂಡ್ವಿ. ಅವಳು ಒಂದು 4-5 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಕನ್ನಡದಲ್ಲೂ ಕೊಡವದಲ್ಲೆಲ್ಲ ಮಾಡಿದ್ದಾರೆ. ರವಿ ತೇಜಸ್ ಇದಕ್ಕಿಂತ ಮೊದಲು ನನ್ನೊಂದು ಸಿನಿಮಾದಲ್ಲಿ ಮಾಡಿದರು. ಅವರು ಮೇಷ್ಟ್ರು ದೇವರು ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ನಟನೆ ಮಾಡಿದರು. ಹಾಗೆ ಅವರು ನಮ್ಮ ಜೊತೆ ಸೇರಿಕೊಂಡ್ರು. ಟೋಟಲಿ ಒಂದು ಇದು ಶೂಟಿಂಗ್ ಥರ ಇರಲಿಲ್ಲ, ನಾವೆಲ್ಲೋ ಟ್ರಿಪ್ ಹೋದ ಥರ ಇತ್ತು. ಊರಿನವರು, ಊರಿನ ಜನಾಂಗದವರು, ಅಲ್ಲಿ ಇರುವಂಥವರು, ಒಂದು ಶೂಟಿಂಗು ಅಂದರೆ ಸ್ವಾಮಿ ಒಳ್ಳೆ ಅಲ್ಲಿ ಜನರು ಬಳಸ್ಕೊಂಡಿದ್ದಾರೆ. ಅವರ ನೇತೃತ್ವದಲ್ಲೇ ನಮಗೆ ಒಂದು ತುಂಬ ಸಹಾಯ ಆಯಿತು. ಕರೆಕ್ಟ್. ನಮ್ಮ ಕನ್ನಡ ಸ್ವಲ್ಪ ಹಂಗೇ ಇರುತ್ತೆ, ಸ್ವಲ್ಪ ತಿದ್ದುಪಡಿ ಆಗುತ್ತೆ. ಮಾಧ್ಯಮಗಳಿಗೆ, ನನ್ನ ಸ್ನೇಹಿತರು, ಪತ್ರಿಕಾವಂತರು, ವೇದಿಕೆ ಮೇಲೆ ಕುಂತಿರೋ ಎಲ್ಲರಿಗೂ ನಮಸ್ತೆ. ಸಿನಿಮಾ ಇದು ನನ್ನ 2ನೇ ನ್ಯಾಷನಲ್ ಅವಾರ್ಡು. ಫಸ್ಟ್ ಒಂದು ರಿಸರ್ವೇಷನ್ ಅಂತ ಒಂದು ಸಿನಿಮಾ ನ್ಯಾಷನಲ್ ಅವಾರ್ಡ್ ಬಂತು, ನಾನು ಕ್ಯಾಮ್ರಾ ವರ್ಕ್ ಮಾಡಿದ್ದು. ಇದು 2ನೇ ಸಿನಿಮಾ. ತುಂಬ ಖುಷಿ ಕೊಟ್ಟಿದೆ. ನಮ್ಮ ಅನ್ನದಾತರು ಪ್ರಕಾಶ್ ಸರ್ ಆಗಲಿ, ನಮ್ಮ ಬಾಸ್ ಅಂತ, ನಾನು ಡೈರೆಕ್ಟ್ರನ್ನ ಮೇಡಮ್ ಅಂತ ಯಾವತ್ತು ಕರೆದೆಲ್ಲ ಬಾಸ್ ಅಂತಲೇ ಕರೆಯೋದು ನಾನು. ಅವರು ಅಷ್ಟೇ ಸಿನಿಮಾ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ನಮಗೆ. ಹೇಗೆ ಬರಬೇಕು ಅನ್ನೋದೇ 1 ವರ್ಷ ನಾವು ಅದನ್ನು ಸ್ಕ್ರಿಪ್ಟ್ ಇಟ್ಕೊಂಡು ಒದ್ದಾಡಿದ್ದೀವಿ. ಸೆಟ್ ಆಗಲಿ, ಇಲ್ಲಾಂದರೆ ಪ್ರತಿಯೊಂದು ಒಂದು ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಆಗಲಿ, ಒಂದೊಂದು ಪಾತ್ರ ಹೇಗಿರಬೇಕು. ಆಮೇಲೆ ಜನ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಕ್ಲೈಮ್ಯಾಕ್ಸ್ ಒಂದು ಜಾತ್ರೆ ಇದೆ. ಆಲ್ಮೋಸ್ಟ್ ಎಲ್ಲ ಚೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಚೀಟ್ ಮಾಡ್ದಂಗೆ ನಾವೇ ಸೆಟ್ ಹಾಕಿ ಆ ಜಾತ್ರೆ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರಿಗೂ ಥ್ಯಾಂಕ್ಸ್. ನನ್ನ ತುಂಬ ಮಾತಾಡೋಕ್ಕೆ ಬರೋಲ್ಲ ನನಗೆ, ಕ್ಯಾಮ್ರಾಯಿಂದ ಕೆಲಸ ಮಾಡೋದು ಮಾತ್ರ ಗೊತ್ತು ನನಗೆ. ನಮಸ್ತೆ ಎಲ್ಲರಿಗೂ. 71st ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು ತುಂಬಾ ಖುಷಿ ಆಗ್ತಾ ಉಂಟು, ಪ್ರೌಡ್ ಫೀಲ್ ಆಗ್ತಾ ಉಂಟು. ಫಸ್ಟ್ ಆಫ್ ಆಲ್ ನಾನು ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಎಫರ್ಟಿಂದನೇ ನಾನು ಈ ಫೀಲ್ಡ್ಗೆ ಬರೋಕ್ಕೆ ಆಗಿದ್ದು. ಸೊ ನನಗೆ ಹಳ್ಳಿ ಕನ್ನಡ ತುಂಬಾ ಕಷ್ಟ ಇತ್ತು, ಅಲ್ಲಿದ್ದು ಲ್ಯಾಂಗ್ವೇಜ್ ಪ್ರೊನೌನ್ಸಿಯೇಷನ್ ತುಂಬಾ ಕಷ್ಟ ಆಯಿತು. ಆದರೆ ಯಶೋಧ ಆಂಟಿ ತುಂಬಾ ಎಂಕರೇಜ್ ಮಾಡಿದ್ರು, ಯು ಕ್ಯಾನ್ ಡೂ ಇಟ್, ಕಮ್ ಆನ್ ಅಂತ. ಸೊ ಹಾಗೆ ಕನ್ನಡ ಎಲ್ಲ ಸ್ವಲ್ಪ ಈಸಿ ಆಯಿತು. ಮತ್ತು ಪ್ರಕಾಶ್ ಅಂಕಲ್ ನನಗೆ ಟೆನ್ಷನ್ ಆಗುವಾಗ, ಲ್ಯಾಂಗ್ವೇಜಲ್ಲಿ ಟೆನ್ಷನ್ ಆಗುವಾಗ ಅವ್ರು ಚಾಕ್ಲೇಟ್ ಎಲ್ಲ ತೊಗೊಂಬಂದು ಕೊಡ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾಗೇಶ್ ಸರ್ ತುಂಬಾ ನನಗೆ ಕನ್ನಡ ಕಲಿಸಿಕೊಟ್ರು, ಪ್ರೊನೌನ್ಸಿಯೇಷನ್ ಕಲಿಸಿಕೊಟ್ರು. ಸೊ ಥ್ಯಾಂಕ್ ಯು ಆಲ್. ಆ್ಯಂಡ್ ಟೆಕ್ನಿಕಲ್ ಟೀಮ್ ತುಂಬಾ ನನಗೆ ಕಾಪ್ರೇಟ್ ಮಾಡಿದ್ದಾರೆ ಪೇಷನ್ಸಿಂದ. ಸೊ ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಗುರು ತೇಜಸ್ ಯಲ್ ಶೆಟ್ಟಿ ಅಂತ. ಮೊದಲನೇದಾಗಿ ಸ್ವಾಮಿ ಸರ್, ನಾಗೇಶ್ ಸರ್, ಯಶೋಧ ಮೇಡಮ್, ಪ್ರಕಾಶ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂವಿಲಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮೂವಿಗೆ ಬರೋದಾದರೆ, ಆಗಲೇ ಹೇಳಿದ್ರು ಹೆಣ ಬಿದ್ದ ಮೇಲೇ ಶುರು ಆಗೋದು ಮೂವಿ ಅಂತ. ಬೀಳೋ ಹೆಣ ನನ್ನ ಪಾತ್ರದೇನೆ. ಸೊ
ಸೆಟ್ಟಲ್ಲಿ ಅಥವಾ ಶೂಟಲ್ಲಿ ಕಂಪ್ಲೀಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಥರ ಫೆಸಿಲಿಟೀಸು ಇತ್ತು, ಯಾವುದಕ್ಕೂ ಕೊರತೆ ಇರಲಿಲ್ಲ. ಆಮೇಲೆ ಮೂವಿಲಿ ಸ್ಯಾಡ್ ಎಂಡಿಂಗು ಅಂತ ಹೇಳ್ದಂಗಿತ್ತು. ಸೊ ಸ್ಯಾಡ್ ಎಂಡಿಂಗ್ ಆದರೂ ಕೂಡ ಮೂವಿ ಟೀಮ್ ಅವ್ರಿಗೆಲ್ಲ ಒಂದು ಒಳ್ಳೆ ಬಿಗಿನಿಂಗ್ ಸಿಕ್ಕಿದೆ. ಸೊ ಅದಕ್ಕೆ ಖುಷಿ ಪಡ್ತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಎಲ್ಲರಿಗೂ ಮುಂದೆ ಒಳ್ಳೆ ಫ್ಯೂಚರ್ ಇದೆ. ಆ್ಯಂಡ್ ಈ ಇಡೀ ಟೀಮ್ ಅವರು ತುಂಬ ಎತ್ತರಕ್ಕೆ ಬೆಳೀತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ವನಿತಾ ರಾಜೇಶ್. ನಾನು ಮೂಲತಃ ರಂಗಭೂಮಿ ಕಲಾವಿದೆ. ಸುಮಾರು 27 ಸಿನಿಮಾಗಳಲ್ಲಿ ನಾನು ನಟಿಸಿದ್ದೀನಿ. ಅದರಲ್ಲಿ 15ರಿಂದ 16 ಸಿನಿಮಾ ಎಲ್ಲ ಪ್ರಯೋಗಾತ್ಮಕ ಸಿನಿಮಾ, ಕಲಾತ್ಮಕ ಸಿನಿಮಾಗಳಲ್ಲಿ ನಾನು ಅಭಿನಯಿಸಿರೋದು. ಎಲ್ಲ ಸಿನಿಮಾ ಫೆಸ್ಟಿವಲಲ್ಲಿ ಹೋದಾಗ ರಾಷ್ಟ್ರೀಯ ಸಿನಿಮಾ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸಿನಿಮಾಗೆ ಪ್ರಶಸ್ತಿ ಬಂತು, ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಎಲ್ಲ ಹೇಳೋರು. ಆದರೆ ಕಂದಿಲಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅಂದಾಗ ನನ್ನ ಮನೆಯ ವಾತಾವರಣ ಸದ್ಯಕ್ಕೆ ಖುಷಿ ಪಡೋ ಹಂತದಲ್ಲಿ ಇರಲಿಲ್ಲ. ಆದರೆ ನನಗೆ ಖುಷಿ ಆಗ್ತಾ ಇದೆ, ಆದರೆ ಅದನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಹೆಂಗೆ ಹೇಳೋದು? ಮನೆಯಲ್ಲಿ ಮಾವನವರ ಆರೋಗ್ಯ ಸರಿ ಇಲ್ಲ, ಏನಪ್ಪ ಹೆಂಗಪ್ಪ ಅನ್ನೋ. ಈಗಲೂ ಕೂಡ ನಮ್ಮ ಮಾವ ಆಸ್ಪತ್ರೆಯಲ್ಲಿದ್ದಾರೆ. ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಆದರೂ ಎಲ್ಲರ ಖುಷಿ ಜೊತೆಲಿ ನಾನು ಇರಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀನಿ. ಭಾಳಷ್ಟು ಇಲ್ಲಿ ತನಕ ಮಾಡಿರೋ ಸಿನಿಮಾಗಳು ಎಲ್ಲವೂ ನಾನು ಆಯ್ಕೆ ಮಾಡ್ಕೊಂಡಿದ್ದೋ ಅಥವಾ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಂತಹ ಅನ್ನದಾತರು, ಸ್ವಾಮಿ ಸರ್ ಅಂತವ್ರು ಇರಬಹುದು, ನಾಗೇಶ್ ಸರ್, ಮೂಲ ಹಿರಿಯೂರು ರಾಘವೇಂದ್ರ ಅವ್ರನ್ನ ನಾನು ತುಂಬ ನೆನಪು ಮಾಡ್ಕೋತೀನಿ. ಈ ಥರ ಕಥೆಗಳಿದ್ದಾಗ ಪಾತ್ರ ಕೇಳಿದ ತಕ್ಷಣ ಇಲ್ಲ ಅಮೃತ ರಾಜೇಶ್ ಇದ್ದಾಳೆ, ವನಿತಾ ಇದ್ದಾಳೆ, ಈ ಪಾತ್ರಕ್ಕೆ ಹಾಗೆ ಸೂಟ್ ಆಗ್ಬೋದು ಅಂತ ತುಂಬ ನನ್ನನ್ನು ಈ ಫೀಲ್ಡಲ್ಲಿ ಅವಕಾಶಗಳನ್ನ ಕೊಡಿಸ್ತಾ ಬಂದಿರೋವಂಥವ್ರು, ನನ್ನ ಬೆನ್ನೆಲುಬಾಗಿ ನಿಂತಂಥವ್ರು, ಅವ್ರನ್ನೆಲ್ಲ ನಾನು ಈ ಕ್ಷಣದಲ್ಲಿ ನೆನೆಸ್ಕೋತೀನಿ. ರಮೇಶ್ ಬಾಬು ಅವರು ಇಲ್ಲಿ ನಮಗೆ ಅನ್ನದಾತರು. ಅಂದರೆ ಅನ್ನವನ್ನು ಹಿಂಗೆ ಹಿಡ್ಕೊಂಡು ಹೋದ ತಕ್ಷಣ ಅಣ್ಣ ಹಸಿವು ಅಂದ ತಕ್ಷಣ ಬಾರಮ್ಮ ಅಂತ ಹೇಳಿ ಮೂರ್ತಣ್ಣ, ಇವ್ರುಗಳ ಜೊತೆ ಎಲ್ಲ ನಾನು ಸುಮಾರು ಒಂದು 16-17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಪ್ರಶಸ್ತಿಗಳು ಬರೋ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಆದರೆ ನನಗೆ ಎಲ್ಲೂ ಒಂದು ಗುರ್ತು ಅನ್ನೋದು ಸಿಕ್ಕಿರಲಿಲ್ಲ. ಈ ಹನುಮಿ ಅನ್ನೋ ಪಾತ್ರದಿಂದ ರಾಷ್ಟ್ರ ಮಟ್ಟದಲ್ಲಿ ನಾನು ಗುರ್ತಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ನನಗೆ ಈ ಸಿನಿಮಾದ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ಬೇರೆ ಏನನ್ನೂ ತಲೆಯಲ್ಲಿ ಇಟ್ಕೋಬೇಡಿ, ಬರೀ ಪಾತ್ರ ಒಂದು ನೋಡ್ಕೊಳ್ಳಿ ಅಂತಂದರು. ಆದರೆ ಆ ಪಾತ್ರ ಓದ್ತಾ ಓದ್ತಾ ಉಮಾಶ್ರೀ ಮೇಡಮ್ ನನಗೆ ತುಂಬ ತಲೆಗೆ ಬರ್ತಾ ಇರೋ ಆ ಕ್ಷಣದಲ್ಲಿ ನಾನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಎಷ್ಟೋ ಸರಿ ಅವ್ರ ಹತ್ರ ಹೇಳ್ತಾ ಇದ್ದೆ, ಮೇಡಮ್ ಈ ಪಾತ್ರ ಓದ್ತಾ ಇದ್ರೆ ನೀವೇ ತಲೆಗೆ ಬರ್ತೀರಿ, ಹಂಗೆ ಮಾಡಬೇಡ, ಪಾತ್ರನ ಸುಮ್ಮನೆ ಹಾಗೆ ಓದು, ಯಾರ್ಯಾರನ್ನೋ ತಲೆಯಲ್ಲಿ ಇಟ್ಕೊಂಡು ಓದಬೇಡ ಅಂತ ಅವರು ತುಂಬ ಸರಿ ನನಗೆ ಹೇಳಿರೋರು. ಆ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಸೆಟ್ಟಿಗೆ ಹೋದ್ಮೇಲೆ ಆ ಸೆಟ್ಟಿನ ವಾತಾವರಣನೇ ಬೇರೆ ಆಗೋಗಿತ್ತು. ಆಮೇಲೆ ಆ ಸಂದರ್ಭದಲ್ಲಿ ನನಗೆ 5 ತಿಂಗಳು ನಾನು ಪ್ರೆಗ್ನೆಂಟ್ ಇದ್ದೆ. ಆ ಸಮಯದಲ್ಲಿ ನಂಗೆ ಹೇಳಿದಾಗ 2 ತಿಂಗಳು ಹೊಟ್ಟೆ ಕಾಣಲ್ಲ ಬಿಡು, ಹೆಂಗೋ ಮಾಡಿಬಿಡ್ಬೋದು ಅನ್ನೋದೊಂದು ಮನಸ್ಥಿತಿ ಇತ್ತು. ಆದರೆ ಅದು ಮುಂದೆ ಹೋಗ್ತಾ ಹೋಗ್ತಾ ನನಗೊಂದು ಭಯ ಇತ್ತು. ಏನಪ್ಪ ಅಲ್ಲಿ ಅಂದರೆ ಆ ಸ್ಕ್ರಿಪ್ಟಲ್ಲಿ ಮೇಡಮ್ ಹೇಳ್ದಂಗೆ ಏನು ಪೇಜಿಗೆ ಬಂದ ಮೇಲೆ ನಾನು ಮುಂದೆ ಹೋಗ್ತಿದ್ದಿದ್ದು ಅಂತ ಪ್ರತಿಯೊಂದು ಬರೆದಿದ್ರು. ನಾನು ಹೆಂಗೆ ಕೂತ್ಕೋಬೇಕು ಅನ್ನೋದು ಕೂಡ ಪೇಪರಲ್ಲಿ ಮೆನ್ಷನ್ ಆಗಿತ್ತು. ಅವಳು ಹೇಗೆ ಕೂತ್ಕೊಂಡು ಮುದ್ದೆ ತಿರುಗಿಸ್ತಾ ಇರ್ತಾಳೆ, ಯಾವ ರೀತಿನಲ್ಲಿ ಲೈಟ್ ಬರುತ್ತೆ ಹೋಗುತ್ತೆ, ಇದೆಲ್ಲನೂ ಮೆನ್ಷನ್ ಆಗಿತ್ತು. ಅವಾಗ ಯೋಚನೆ ಮಾಡ್ತಾ ಇದ್ದೆ, ಕುಂತೆದ್ದೊಳ್ಬೇಕಾದ್ರೆ ಏನಾದರೂ ಆದರೆ ಮತ್ತೆ ಧೈರ್ಯ ತಗೊಂಡು ಏನಾಗಲ್ಲ, ನಾವು ಆರ್ಟಿಸ್ಟ್ ಆಗಿದ್ದವರು ಇದನ್ನೆಲ್ಲ ಯೋಚನೆ ಮಾಡಬಾರ್ದು ಅಂತ. ಅದು 2-3 ದಿನದಲ್ಲಿ ಇವ್ರಿಗೆ ಗೊತ್ತಾಗೋಗ್ಬಿಡ್ತು. ಅವ್ರು ಕಾನ್ಷಿಯಸ್ ಆಗೋದ್ರು. ಅದೇ ಪ್ರೆಗ್ನೆಂಟ್ ಅಂತ ಲೇಡಿಗೆ ಹೆಂಗೆ ಮಾಡಿಸೋದು? ನಾನು ಅವ್ರಿಗೆ ಹೇಳಿದೆ, ಏನೂ ತಲೆ ಕೆಡಿಸ್ಕೋಬೇಡಿ ಸರ್, ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡಿಲ್ಲ, ನಿಮ್ಗೆ ಏನು ಬೇಕು ಹೇಳಿ, ನಾನು ಅದನ್ನು ಮಾಡೋಕ್ಕೆ ತಯಾರಿದ್ದೀನಿ ಅಂತ. ಸೊ ಇವತ್ತಿನ ಈ ಖುಷಿಗೆ ನನ್ನ ತಂಡದವರು ಎಲ್ಲರೂ, ಜೊತೆಗೆ ನನ್ನ ಕುಟುಂಬ, ಇಲ್ಲಿ ಮೇಡಮ್ಗೆ ಹೇಗೆ ಪ್ರಕಾಶ್ ಸರ್ ಇದ್ದಾರೋ ಹಾಗೆ ನನ್ನ ಹಿಂದೆ ನನ್ನ ಗಂಡ ರಾಜೇಶ್ ಯಾವಾಗಲೂ ಇರ್ತಾರೆ. ಜೊತೆಗೆ ನನ್ನ ಮಕ್ಕಳು ಬಂದ ತಕ್ಷಣ ಮೇಡಮ್ ಕೇಳಿದ್ರು, ನಮ್ಮ ರಾಷ್ಟ್ರ ಪ್ರಶಸ್ತಿ ತಂದೋ ಮಗು ಎಲ್ಲಿದೆ ಅಂತ.
ಕರ್ಕೊಂಡು ಬಂದಿಲ್ಲ ಮೇಡಮ್ ಅಂತ. ಅವ್ನು ಕರ್ಕೊಂಡು ಬಂದರೆ ನಾನು ಇಲ್ಲಿ ಕುತ್ಕೊಳ್ಳೋಕೆ ಬಿಡಲ್ಲ, ಆ ರೀತಿ ಮಾಡ್ತಾನೆ. ತುಂಬ ಖುಷಿ ಆಗ್ತಿದೆ ಈ ವಿಚಾರಗಳನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಕ್ಕೆ. ಮತ್ತೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ನನ್ನ ಮಾಧ್ಯಮ ಮಿತ್ರರವರಿಗೆ, ಮಾಧ್ಯಮ ಎಲ್ಲ ವರ್ಗದವರಿಗೆ, ಹಾಗೆ ಮುಖ್ಯವಾಗಿ ಇಡೀ ಕಂದಿಲು ಚಿತ್ರತಂಡ, ನಾವಿಲ್ಲಿದ್ದೀವಿ, ನಮ್ಮನ್ನು ನೀವು ನೋಡ್ತಾ ಇದ್ದೀರಿ. ಈ ಸಿನಿಮಾದ ಈ ಗೆಲುವಿಗೆ ನೀವು ಕೂಡ ಎಲ್ಲ ಕಾರಣ ಆಗಿದ್ದೀರಿ, ತಂಡದವರು, ಮತ್ತೆಲ್ಲ ನನ್ನ ಅಭಿಮಾನಿ ದೇವರುಗಳು, ನಮ್ಮ ಅನ್ನದಾತ, ಅನ್ನ ಬ್ರಹ್ಮ ಪ್ರಕಾಶ್ ಕಾರ್ಯಪ್ಪ ಸರ್, ನಿರ್ಮಾಪಕರು. ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕಟಾಗಿ ಕೆಲವೊಮ್ಮೆ ಪರ್ಸ್ನಲ್ ಆಗಿ ಕರೆದು ಪ್ರಭಾಕರ್ ಸರ್ ಹೀಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನಿರ್ದೇಶನ ನೀಡಿದಂಥ ನಮ್ಮ ಯಶೋಧ ಮೇಡಮ್, ಅದು ಹೇಳ್ತೀನಿ ಆಮೇಲೆ, ಯಶೋಧ ಮೇಡಮ್ ಅವರು. ಹಾಗೆ ಬಹುಶಃ ನನಗೆ PVR ಸ್ವಾಮಿಯವರು ನನಗೆ ಎಲ್ಲಿ ಗುರಿ ಇಟ್ಟರು ಅಂತ ಗೊತ್ತಿಲ್ಲ ನನಗೆ. ನಾನು ಆಲ್ರೆಡಿ ಕುಂದಾಪುರ, ಉಡುಪಿ, ರಿಷಬ್ ಶೆಟ್ಟಿ ಏರಿಯಾ ನಮ್ಮದು, ಅದೇ ಊರು. ಕಾಲ್ ಬಂತು PR ಸ್ವಾಮಿಯವರ ನಾನು ಅವರ ಕ್ಯಾಮರಾ ಮೇಲೆ ಸಿನಿಮಾ ನೋಡಿದ್ದೀನಿ, ಅವ್ರನ್ನ ನಾನು ಛಾಯಾಚಿತ್ರದಲ್ಲಿ ನೋಡಿದ್ದೀನಿ. ಆದರೆ ನನಗೆ ಅವ್ರಿಗೆ ಎಲ್ಲೂ ಮುಖ ಪರಿಚಯ ಆಗಿದ್ದು ಎಲ್ಲೂ ಇರಲಿಲ್ಲ. ಆದರೆ ನನಗೆ ಗೊತ್ತು, ಇಂಥ ಅದ್ಭುತ ಒಬ್ಬ ಕ್ಯಾಮ್ರಾಮ್ಯಾನು ನನಗೆ ಕಾಲ್ ಮಾಡ್ತಿದ್ದಾರಲ್ಲ, ಏನು ಸಿನಿಮಾ ಇರ್ಬೋದು, ಅದೇನು ಕ್ಯಾಮ್ರಾಮನ್ ಅಂತ ಕೇಳಲಿಕ್ಕೆ ಸಾಧ್ಯ ನನ್ನ ಮನಸ್ಸೊಳಗೆ ಬಂತು. ಪರವಾಗಿಲ್ಲ ಸರ್, ಯಾವಾಗ ಬರುತ್ತೆ ಮಾಡೋಣ ಅಂತ ಹೇಳಿದೆ, ಎಲ್ಲಿ ಲೊಕೇಶನ್ ಬರುತ್ತೆ ಆಗೀಗ ಅಂತ. ಸರಿ ಓಕೆ ಅಂತ ಎಲ್ಲ ಆಯಿತು. ಆಮೇಲೆ ನಡೆದ ಕಥೆನೇ ಬೇರೆ. ಅದೇನೋ ಶೂಟಿಂಗ್ ಅಂತ ಬರುವಾಗ ನಮ್ಮ ಕಥಾಗಾರರು ನನ್ನನ್ನು ವೆಲ್ಕಮ್ ಮಾಡಿದರು, ಒಂದು ಟ್ಯಾಕ್ಸಿಯಿಂದ ಕರ್ಕೊಬರ್ತಾಯಿದ್ರು. ಹಾಗೆ ಇವರು 14 ವರ್ಷದ ಹಿಂದಿನ ಕಥೆ ಇತಿಹಾಸ ನನ್ನ ಮುಂದೆ ಬರ್ತಾ ಇದೆ, ಕಾರ್ನಲ್ಲಿ ಹೇಳ್ತಾ ಇದ್ದಾರೆ. ಸರ್, ಇದು 14 ವರ್ಷ ಆಯ್ತು ಈ ಕಥೆ ಬರೆದಿಟ್ಟು, ನಾನು ಇದಕ್ಕಿನ್ನೂ ಮುಖ್ಯ ಸಿಕ್ಕಿಲ್ಲ, ನೋಡಬೇಕು, ನಾನೇ ಮಾಡಬೇಕು ಅಂತ ಇದ್ದೀನಿ ಸಿನಿಮಾ, ಅದು ಆಗಿಲ್ಲ ಹಾಗೀಗ ಅಂತ ಹೇಳಿದರು ಅವರು, ಪೀಠಿಕೆಗಳು ಕೇಳಿದರು. ಆದರೆ ಕತೆ ಹೇಳುವಾಗ ಮಾತ್ರ ನಾನು ಅವ್ರಿಗೆ ಒಂದು ಪ್ರಶ್ನೆ ಮಾಡಿದೆ ಸರಿಗೆ, ಅಲ್ಲೇ ಕಾರಿನಲ್ಲಿ, ಸರ್ ಈ ಪಾತ್ರ ಮಾಡ್ಲಿಕ್ಕೆ ನಾನು ಸಾಧ್ಯನಾ, ನನ್ನ ಹತ್ರ ಆಗುತ್ತಾ ಈ ಪಾತ್ರ ಅನ್ನೋದು. ಯಾಕಂತ ಹೇಳಿದ್ರೆ ನನಗೆ ಪ್ರಕಾಶ್ ಕಾರ್ಯಪ್ಪ ಸರ್ ಹೇಳಿದ್ರೆ ನನ್ನ ಕಲಾತ್ಮಕ ಚಿತ್ರ ತುಂಬ ಇಷ್ಟ. ನಾನು ಮುಂಚಿನಲ್ಲೂ ಕಲಾತ್ಮಕ ಚಿತ್ರ ಗಿರೀಶ್ ಕಾಸರಳ್ಳಿ ಅವರ ಗುಲಾಬಿ ಟಾಕೀಸಿಂದ ನಾನು ಮಾಡ್ಕೊಂಡು ಬಂದವನು. ಇನ್ನೊಂದು ಅಂದರೆ ನನಗೆ ನನ್ನ ಯಾವುದೇ ಒಂದು ಸ್ವಂತಿಕೆಯಿಂದ ಹೇಳ್ತಾ ಇಲ್ಲ, ಕಲಾತ್ಮಕ ಚಿತ್ರಗಳು ನಾನು ಇಷ್ಟರವರೆಗೆ ನಟನೆ ಮಾಡಿದ ತುಂಬ ಸಿನಿಮಾಗಳಿರ್ಬೋದು, ನನಗಲ್ಲದಿದ್ದರೂ ಆ ಸಿನಿಮಾಗಳಿಗೆ ಎಲ್ಲ ಪ್ರಶಸ್ತಿಗಳು ಬಂದಿವೆ. ಕಾಂತಾರ ಸಮೇತ ಕೊನೆಯಲ್ಲಿ ಹೆಚ್ಚಿನ ಸಿನಿಮಾಗಳು, ಮುಖಜ್ಜಿ ಕನಸುಗಳು, ಅಥವಾ ನಮ್ಮ ಜೀವಿ ಸರ್ ಅವರದ್ದು ವೈಷ್ಣವಿ ಇರ್ಬೋದು, ಗಿರೀಶ್ ಕಾಸರಳ್ಳಿ ಅವರ ಗುಲಾಬಿ, ಪ್ರತಿಯೊಂದು ಬಿಡಿ ಎಲ್ಲೂ ಒಳಿದಾರು ಕಂಡಂತೆ ಪ್ರತಿಯೊಂದು ಸಿನಿಮಾಗಳು ಏನಾದರೂ ಪ್ರಶಸ್ತಿ, ಪಿಂಗಾರ ಇರ್ಬೋದು, ತುಂಬ ಸಿನಿಮಾಗಳಿವೆ, ಅವೆಲ್ಲ ಲಭಿಸಿವೆ. ನನ್ನ ಮನಸ್ಸೊಳಗೆ ಇನ್ನೊಂದು ಹೋಗ ಪ್ರಶ್ನೆ ಅಂತ ಹೇಳಿದ್ರೆ, ಈ ಕಲಾತ್ಮಕ ಚಿತ್ರ ಇಷ್ಟು ಇದೆ, ಈ ಸೀಬನ ಪಾತ್ರ ಮಾಡ್ಲಿಕ್ಕೆ ಸಾಧ್ಯನಾ? ನನಗೆ ಭಾಷೆ, ಸರ್ ಹೇಳ್ದಾಗೆ ಭಾಷೆಯ ತೊಂದರೆ ಇದೆ. ನಾನು ಕುಂದಾಪುರದ ಕಡೆಯಲ್ಲಿ ನಿಮ್ಗೆ ಗೊತ್ತಿದೆ, ಹಾಯ್ ನಮಸ್ಕಾರ ಅಂತಾರೆ ಕುಂದಾಪುರ ಭಾಷೆಯಲ್ಲಿ. ನಮ್ದು ಆಡು ಭಾಷೆ ಹಾಯ್ ನಮಸ್ಕಾರ, ಉಂಡ್ರಿಯ ತಿಂದ್ರಿಯ ಮನಿಕಂಡ್ರಿ ಅಂತ ಒಂದು ಕುಂದಾಪುರ ಭಾಷೆ ನಮ್ಮ ರವಿಗೋಸ್ಕರ ನಾವೆಲ್ಲ ಹೇಳ್ದಂಗೆ. ಅದೇ ನಾವು ಸ್ವಲ್ಪ ಉಡುಪಿ ಬಂದರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಮತ್ತೆ ಮಾತಾಡೋದಿಲ್ವಾ, ಹಾಗೆ ಈಗ ಸುಪ್ರಮುಖವಲ್ಲ, ಹಾಗೆ ಅದೇ ಥರ ಇದು ಯಾಕೆ ಬರೋದು ನನಗೆ ಇಲ್ಲ ಹಂಗೆ ಅಂದರೆ. ನೋಡಿದೆ ಪ್ರಥಮ ದಿನ ಭೂಷಣ್ ನಾಗೇಶ್ ಸರ್ ಅವರೆಲ್ಲ ನನ್ನ ಮುಖ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ, ಮೇಡಮ್ ನೋಡಿದ್ದಾರೆ. ಪ್ರಥಮ ದಿನ ಶೂಟಿಂಗ್ನಲ್ಲಿ ಮನುಷ್ಯ ಮಾಡ್ತಾನೋ ಶೂಟಿಂಗು ಅನ್ನೋದು ಭಾವನೆ ಬಂತಲ್ಲ, ಯಾಕಂದರೆ ಆ ಥರ ಆ್ಯಕ್ಟಿಂಗ್ ಬಗ್ಗೆ ಹೇಳಿದ್ರೆ ಬಹುಶಃ ಮನಸ್ಸಿಗೆ ಭಾಷೆಯ ತೊಡಕಿತ್ತು. ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಆರಾಮಾಗಿ ಆ ದಿನ ನನಗೆ ಒಂದು 8-8ವರೆಗೆ ಬಿಟ್ಟಿದ್ದಾರೆ ಇಲ್ಲಿಂದ. ನಾನು ರೂಮ್ಗೆ ಹೋದೆ, ತುಂಬ ಯೋಚನೆ ಮಾಡಿದೆ ಇದ್ರ ಬಗ್ಗೆ ಏನು ಮಾಡೋಣ ಅಂತ. ಮತ್ತು ಕೆಲವುಗಳನ್ನೆಲ್ಲ ಸ್ವಲ್ಪ ತಲೆ ಹಾಕ್ಕೊಂಡೆ. ಅದು ಮಾರಣದಿಂದ ನಮ್ಮದು ಸ್ವಲ್ಪ ಚಾರ್ಜ್ ಆಯಿತು. ಚಾರ್ಜ್ ಆದಾಗ ಆ ಸೀನ್ಗಳು ನನಗೂ ಈ ಒಂದು ವಿಷಯ ಹೇಳ್ತೇನೆ, ಈ ಶೀಬಾ ಅನ್ನೋದನ್ನು ಪ್ರಭಾಕರ್ ಕುಂದರಾಗಿ, ಅಥವಾ ನಾನು ಈ ಕಾಂತಾರ ಸಿನಿಮಾದಲ್ಲಿ ಮಾಧವಾಚಾರ್ಯ ಪಾತ್ರ ಮಾಡಿದನು ಆ ಥರ ಅಲ್ಲ. ಅದು ಹೇಳಿದ ಹೌದು, ಗುಂಗು ಇದೆ, ಅದರಲ್ಲಿ ಗುಂಗು ಇದೆ, ಆ ಗುಂಗಿಲ್ಲ, ಕುಡಿತದ ಗುಂಗು ಯಾವುದಿಲ್ಲ. ಬಹುಶಃ ನನಗೆ ಸತ್ಯ, ನಾನು ಓಪನ್ ಆಗಿ ಹೇಳ್ತೇನೆ, ನನಗೆ ಸಿಗರೇಟ್ ಇಲ್ಲ, ಮಾತ್ರ ನನಗೆ ಯಾವುದೂ ಒಂದು ಡ್ರಿಂಕ್ಸ್ ಆಗಿಲ್ಲ, ಯಾವುದೂ ನನ್ನ ನೈಜ ಇದರಲ್ಲಿ ಯಾವುದೂ ಇಲ್ಲ. ಆದರೂ ಕೂಡ ಹೇಳೋದನ್ನು ಕೇಳಿದ್ದೆ, ಇನ್ನೊಂದು ಬೇರೆ ಅಂತೆ, ಆ ಗಾಂಜಾ ಮತ್ತು ಬೇರೆ ಅಂತೆ, ಡ್ರಿಂಕ್ಸು ಅದಕ್ಕೆ ಬೇರೆ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಯಾವುದೇ ಇದರಲ್ಲಿ. ನನಗೆ ಇಲ್ಲಿ ಇವತ್ತು ಮಾಧ್ಯಮದವ್ರ ಮುಂದೆ ಹೇಳ್ತೇನೆ, ಇವಾಗಲೂ ನನಗೆ ಮೇಡಮ್ ಏನೋ ಒಂದು ಫೀಲ್ ಕೊಟ್ಟರು ಇಲ್ಲಿ, ಅವರ ಮಾವನ ವಿಷಯದಲ್ಲಿ ಇರ್ಬೋದು. ಆ ಫೀಲ್ ಅನ್ನೋದು ನಮ್ಮಿಬ್ಬರ ಆ್ಯಕ್ಟಿಂಗ್ನಲ್ಲಿತ್ತು. ಆ ಒಂದು ಹೇಳಬಲ್ಲೆ ನಾನು. ಅದು
ಎಲ್ಲೂ ಸರ್ ನನ್ನ ಕಣ್ಣೀರು ಅದು ಗೊತ್ತಿದೆ ಸರಿಗೆ. ಎಲ್ಲೂ ನನಗೆ ಯಾವುದೇ ಆಧುನಿಕತೆಯಾಗಿ ತಾಂತ್ರಿಕತೆಯಲ್ಲಿ ಆಗಿ ನನಗೆ ಅದು ಕಣ್ಣೀರು ತರಿಸಿದ್ದಲ್ಲ. ನನ್ನ ಅದು ರಿಯಾಲಿಟಿ ಅಂದರೆ ಯಾಕಂದ್ರೆ ಶೀಬನಾಗಿ ನನ್ನ ಪಾತ್ರದಲ್ಲಿ